ರಾಜ್ಯ ಸರ್ಕಾರ ಶೇಕಡಾ 56ರ ಮೀಸಲಾತಿಯೊಂದಿಗೆ ಉದ್ಯೋಗ ನೇಮಕಾತಿ ಪ್ರಕ್ರಿಯೆ ನಡೆಸಬೇಕು. ಒಳ ಮೀಸಲಾತಿ ಗೊಂದಲವನ್ನು ಕೂಡಲೇ ಸರಿಪಡಿಸಬೇಕೆಂದು ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಪರಿಶಿಷ್ಟ ಸಮುದಾಯದ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ, ತಾನೇ ರೂಪಿಸಿದ ಕಾನೂನು ಜಾರಿಗೆ ವಿಳಂಬ ಧೋರಣೆ ಅನುಸರಿಸುತ್ತಿದೆ, ಸರ್ಕಾರದಲ್ಲೇ ಒಳ ಮೀಸಲಾತಿ ವಿರೋಧಿಸುವ ಒಂದು ಗುಂಪಿನ ಒತ್ತಡಕ್ಕೆ ಮುಖ್ಯಮಂತ್ರಿ ಮಣಿದಿದ್ದಾರೆ ಎಂದರು. ಉದ್ಯೋಗ ಭರ್ತಿಗೆ ಆದೇಶ ಹೊರಡಿಸಲಾಗಿದೆ, ಆದರೆ ಸರ್ಕಾರಕ್ಕೆ ಇದುವರೆಗೆ ಮೀಸಲಾತಿ ಬಗ್ಗೆ ಸ್ಪಷ್ಟನೆ ಇಲ್ಲ. ಉಚ್ಚ ನ್ಯಾಯಾಲಯದ ಮಾರ್ಗದರ್ಶಿ ಸೂಚನೆ ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಶಿಫಾರಸನ್ನು ಪರಿಗಣಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಬಿ ಶ್ರೀರಾಮುಲು, ಶಾಸಕ ಪ್ರಭು ಚೌಹಾಣ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನೀವು ಕೂಡ ಒಪ್ಕೊಂಡು ಇಂಟರ್ನಲ್ ರಿಸರ್ವೇಷನ್ಗೆ ಒಂದು ಕಾನೂನು ಮಾಡಿದಿರಿ, ಅದನ್ನ ಗವರ್ನರ್ ಕೂಡ ಒಪ್ಕೊಂಡಿದ್ದಾರೆ, ಕಾನೂನಾಗಿದೆ, ಇಂಟರ್ನಲ್ ರಿಸರ್ವೇಷನ್ ಕಾನೂನಾಗಿದೆ. ಸೊ ಇಂಟರ್ನಲ್ ರಿಸರ್ವೇಷನ್ ಅನ್ನ ಅವ್ರು ಮಾಡಲೇಬೇಕು, ಅವ್ರು ಮಾಡಿದ ಕಾನೂನು ಪ್ರಕಾರ ಆದರೂ ಮಾಡಲೇಬೇಕು. ಆದ್ರೆ ಮೀನಾಮೇಷ ಮಾಡ್ತಾ ಇದ್ದಾರೆ. ಯಾಕೆ? ಇಟ್ ಈಸ್ ಸ್ಟ್ರಾಂಗ್ಲಿ ಅಬ್ಜೆಕ್ಷನಬಲ್. ದ ಗವರ್ಮೆಂಟ್ ಈಸ್ ನಾಟ್ ರೆಡಿ ಟು ಇಂಪ್ಲಿಮೆಂಟ್ ಇಟ್ಸ್ ಓನ್ ಲಾ. ಎಲ್ಲಾದ್ರೂ ಕೇಳಿದೇವ? ಅವರೇ ಮಾಡಿದ ಕಾನೂನನ್ನು ಅವ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ.